ओम शिवाय नमः। 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 ನಿನ್ನ ಹಣೆಯೊಡೆಯುವುದು ಪ್ರಕಾಶ, ನಿನ್ನ ಹಣೆಯೊಡೆಯುವುದು ಪ್ರಕಾಶ, ನೀನಿರುವುದು ಕೈಲಾಸ, ಒಡಲಿಗೆ ಹೊಳಿತನ್ನುತ್ತ ನಿನ್ನ ಜಡೆಯೊಳಗೆ ಅಳುಗಂಗೆ, ನಿನ್ನ ಜಡೆಯೊಳಗೆ ಅಳುಗಂಗೆ, ನಿನ್ನ ತೊಡೆಯೊಳಗೆ ಹೇಳು ಗೌರಿ, ನಿನ್ನೊಳಿ ಹೇಳು ಚಿನ್ಮಯೋ, ನಿನ್ನೊಳಿ ಹೇಳು ಚಿನ್ಮಯೋಂಕಾರಿ. ಬಾ ಶಿವನೇ ಬಾ, ಬಾಳಿಗೆ ಬೆಳತನ್ನುತ್ತ ಒಡಲಿಗೆ ಒಳಿತನ್ನುತ್ತ ಸಕಲ ಜೀವಾತ್ಮರಿಗೆ ನೀನು ಶಂಕರ, ಸಕಲ ಜೀವಾತ್ಮರಿಗೆ ನೀನು ಶಂಕರ. ಅಕಳಂಕ ನೆನೆಸಿರುವೆ ಓ ಶಶಿಧರ, ನಿಜಕ್ಕೆ ನೀನೇ ಮನೋಹರ, ನಿಜಕ್ಕೆ ನೀನೇ ಮನೋಹರ. ಬಾ ಶಿವನೇ ಬಾ, ಬಾಳಿಗೆ ಬೆಳತನ್ನುತ್ತ ಒಡಲಿಗೆ ಒಳಿತನ್ನುತ್ತ ಬಾ ಶಿವನೇ ಬಾ, ಬಾ ಶಿವನೇ ಬಾ. ಮಹಾಲಿಂಗೋದ್ಭವರಿಗೆ ಮಂಗಳವೆನ್ನಿರಿ ಸಾಂಗದಲ್ಲಿ ಅಂಗಜ ಭಂಗ ಶಿವಾಂಗ ಸಂಗ ಗುರುಲಿಂಗ ಜಂಗಮಾಚಾರ್ಯ ಚೋಣಿಯೊಳು ತರಲಿಲಾ ವಿಸರದಿ ಚೋಣಿಯ ಪಾವನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು. ಪ್ರಾಯಶಃ ನಮ್ಮ ಪೂಜ್ಯ ದೊಡ್ಡಪ್ಪನವರು ಇದ್ದಿದ್ದಿದ್ರೆ 100 ವರ್ಷ ಆಗ್ತಿತ್ತು. 1926ನೇ ಇಸ್ವಿ ಅವರು 1926ರಲ್ಲಿ ಜನಿಸಿದ್ದಾರೆ. ಹೀಗೆ ಈ 2026ಕ್ಕೆ ಅವ್ರಿಗೆ 100 ವರ್ಷ ಆಗುತ್ತೆ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯಾದಿ ಶ್ರೀಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಪೂಜ್ಯ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು, ಪೂಜ್ಯ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಾಲಸ್ವಾಮಿ ಮಠದ ಗುರುಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ
ಅವರ ಮತ್ತು ಅವರ ಕುಟುಂಬದ ಬಗ್ಗೆ 4 ಮಾತುಗಳನ್ನು ಆಡೋದಕ್ಕೆ ನಾನು ಬಯಸ್ತೀನಿ. ಅಣ್ಣ ತಮ್ಮಂದಿರಿದ್ದರು. ದೊಡ್ಡ ಮಾಳಿಗಪ್ಪನವ್ರಿಗೆ ಏಕಮೇವ ಪುತ್ರರಿದ್ದರು, ಬಸಪ್ಪ ಅಂತ ಅಂದ್ಬಿಟ್ಟು. ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮನವರು ಅಕ್ಕನ ಬಳಗ ಗೋಷ್ಠಿಗೆ ಅವರು ಮೂಲಸ್ತಂಭ. ಅವರು ವಿದ್ಯಾಭ್ಯಾಸದಲ್ಲಿ ಕೊರತೆ ಇದ್ರೂ ದಾರ್ಶನಿಕ ಸಾಹಿತ್ಯದಲ್ಲಿ ಅಪಾರವಾದ ಅನುಭವ, ಶ್ರದ್ಧೆ, ಮಾರ್ಗದರ್ಶನ ಇವೆಲ್ಲವೂ ಇದ್ದಂಥವರು. ಆ ದೊಡ್ಡಮ್ಮನವರ ಮುನಿರುದ್ರಪ್ಪನವರ ದೊಡ್ಡಮ್ಮನವರ ಆಶೀರ್ವಾದದಿಂದ ಮುಂದೆ ಮುನಿರುದ್ರಪ್ಪನವರು ಈ ಒಂದು ಶರಣ ಜಗತ್ತಿಗೆ ಕಾಲಿರಿಸೋದಕ್ಕೆ ಕಾರಣ ಆಯಿತು. ಅವರ ತಂದೆಯವರ ಮುನಿರುದ್ರಪ್ಪನವರ ತಂದೆಯವರಾದಂಥ ಚಿಕ್ಕಮಾಳಿಗಪ್ಪನವರು ಇದೇ ವಿಜಯಪುರದಲ್ಲಿ ದಿನಸಿ ಅಂಗಡಿ ಇಟ್ಟಿದ್ರು. ಇವತ್ತು ಅದು 4ನೇ ತಲೆಮಾರಿಗೆ ಮುಂದುವರಿತಾ ಇದೆ. ಒಂದು ಕಾಲಕ್ಕೆ ಅದು ಒಂದು ರೀತಿ ಟ್ರೇಡ್ ಮಾರ್ಕ್ ಆಗಿಬಿಟ್ಟಿತ್ತು. ಏನು ಅಂತಂದರೆ ಚಿಕ್ಕಬಳ್ಳಾಪುರದ ಮಾಳಿಗಪ್ಪನವ್ರ ಅಂಗಡಿಗೆ ಹೋದರೆ ಯಾವುದೇ ಪದಾರ್ಥ ಶುದ್ಧವಾಗಿರುತ್ತೆ, ನಿಖರವಾದ ಬೆಲೆ, ಶುದ್ಧ ಪದಾರ್ಥ ನಿಖರವಾದ ಬೆಲೆ, ಯಾರೇ ಹೋದ್ರೂ ಇರುತ್ತೆ ಅನ್ನೋದು ಒಂದು ಟ್ರೇಡ್ ಮಾರ್ಕ್ ಆಗಿತ್ತು. ಈ ರೀತಿ ವ್ಯಾಪಾರ ನಡೀತಾ ಇದ್ದ ಕಾಲದಲ್ಲೇ ನಿನ್ನೆ ಮುನಿರುದ್ರಪ್ಪನವರು ಬೆಂಗಳೂರಿನಲ್ಲಿ ಫೋರ್ಟ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಸೆಕೆಂಡ್ ಇಯರ್ ಓದ್ತಾ ಇರುವಾಗ ಅವ್ರ ತಂದೆಯವರು ಕಾಲವಾಗ್ಬಿಡ್ತಾರೆ. ಅವ್ರ ತಂದೆಯವರು ಕಾಲವಾದ ಒಂದು ಸಂದರ್ಭದಲ್ಲಿ ಇಡೀ ಸಂಸಾರದ ಜವಾಬ್ದಾರಿಯನ್ನು ಮುನಿರುದ್ರಪ್ಪನವರು ಹೊರಬೇಕಾಗುತ್ತೆ. ಅವರ ಮಾತೃಶ್ರೀಯವರು ಶ್ರೀಮತಿ ಸಿದ್ದಮ್ಮನವರು ಸುಟ್ಟೂರು ವೀರಣ್ಣನವರ ಏಕಮೇವ ಸುಪುತ್ರಿ. ಹೀಗೆ ಬಂದಾಗ ಅವರು ಅಷ್ಟಕ್ಕೇ ಅವರ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ತಮ್ಮ ತಂದೆಯವರ ವ್ಯಾಪಾರವನ್ನು ಇವರು ವಹಿಸಿಕೊಂಡು, ಜೊತೆಗೆ ಮನೆಯಲ್ಲಿ ಇದ್ದಂತಹ 2 ತಮ್ಮಂದರು 5 ಜನ ಸಹೋದರಿಯರ ಮಾಡಿ ಅವರು ವಿಜಯಪುರಕ್ಕೆ ಬಂದು ಅವರ ಒಂದು ಪದಾರ್ಥಗಳನ್ನು ಇಲ್ಲಿ ಮಾರಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು, ಅವರು ವಿಜಯಪುರಕ್ಕೆ ಬಂದಾಗ ಮುನಿರುದ್ರಪ್ಪನವ್ರ ಮನೆಯಲ್ಲೇ ಅವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಕೂಡ ಮಾಡಿ ಅವರಿಗೆ ಒಂದು ಸಹಕಾರವನ್ನು ಕೊಟ್ಟು ಅವರುಗಳ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಮತ್ತು ವಿಜಯಪುರ ಮತ್ತು ತರೀಕೆರೆ ಗಿರಿಯಾಪುರದ ಸಂಬಂಧ ಸೂರ್ಯ ಚಂದ್ರ ದೀಪ ಬೆಳಗುವೆ ಜ್ಯೋತಿರ್ಲಿಂಗ ಶಿವ ಶಿವ ಮುಗಿಲು ಆರತಿ ಭುವನ ಕರ್ಪೂರ ನಿನಗೆ ಅರ್ಪಣೆ ಶಿವ ಶಿವ ಸಿಡಿಲು ಗಂಟ ಜಯವಾಗಲಿ, ಸಿದ್ದರಾಮೇಶ್ವರರಿಗೆ ಜಯವಾಗಲಿ. ಹೀಗೆ ಜಯಕಾಲದಲ್ಲಿ ಮಹಾಮನೆಯೊಳಗೆ ಶರಣರ ಗುಂಪು ಸಾಗುತ್ತಿರುವಾಗ ಅಕಸ್ಮಾತಾಗಿ ಪ್ರಭುದೇವರ ದೃಷ್ಟಿ ಪ್ರಸಾದ ಕುಂಡದ ಕಡೆಗೆ ಬೀಳುತ್ತದೆ. ಅಲ್ಲಿ ಇಣುಕಿಣುಕಿ ನೋಡುತ್ತಿರುವ ಮರಳು ಶಂಕರನನ್ನು ನೋಡುತ್ತಾರೆ. ಮರಳು ಶಂಕರ ದೇವ ನಿಧಾನವಾಗಿ ಮೇಲೆದ್ದು ಬರುತ್ತಿದ್ದಾರೆ. ಈ ಮರುಳು ವೇಷದಲ್ಲಿರುವ ಸಾಕಾರ ಶಂಕರ ಯಾರ ಗಮನಕ್ಕೂ ಬರಲಿಲ್ಲ. ಬಸವಣ್ಣನಿಗೆ ಶರಣ ಸಂಕುಲಕ್ಕೆ ಇದರ ಅರಿವು ಮೂಡಿಸಬೇಕು. ಬಸವಣ್ಣ, ಸಾಕು ನಿಲ್ಲಲಿ ಈ ಜಯಕಾರ. ಇದೋ ಇಲ್ಲಿ ನೋಡು, ಬೀದಿಯಲ್ಲಿ ಬಿದ್ದಿರುವ ದಿವ್ಯ ಮಾಣಿಕ್ಯವನ್ನು, ಗುಡಿಯಲ್ಲಿ ಬಿದ್ದು ಹೊಲಸಾಗಿ ಕಂಡು ಕಾಣದಂತಿರುವ ಈ ಗುಡಿಯ ಬೆಳಗಿನ ಬೆಳಕನ್ನು, ಎಲ್ಲರ ಕಣ್ಣಿಗೂ ಮಂಜು ಗವಿಸಿ ಒಳಗೆ ತಾನಾಗಿ ನಿಂತಿರುವ ಪರಮಾಶ್ಚರ್ಯದ ನಿಲುವ ನೋಡ ಸಂಗನ ಬಸವಣ್ಣ. ಈ ಮರುಳು ಶಂಕರ ಮರುಳಲ್ಲ, ಶಂಕರ ಶಿವ. ಈ ಶಿವನಿಗೆ ನಮೋ ನಮಃ. ಬಸವಣ್ಣ, ಅರಿವಿನ ಕಣ್ತೆರೆದು ನೋಡು ಈ ಮರುಳಿನ ಮರೆಯ ಬೆಳಗಿನ ಬೆಳಕನ್ನು. ಶಂಕರ, ಬಾ ಶಂಕರ, ಬಾ ಏಳು. ಪ್ರಭುದೇವ, ಬಾ ಶಂಕರ, ಬಾ ಎದ್ದೇಳು. ಬಾ ಬಾ ಶಂಕರ, ಬಾ. ಛೇ, 12 ವರ್ಷಗಳಿಂದ ಪ್ರಸಾದ ಕುಂಡದ ಹತ್ತಿರವಿರುವ ಈ ಉದಯಾಸ್ತಮಾನವಿಲ್ಲದ ಬೆಳಗನ್ನು ಬೇರೆ ಯಾರೂ ಬೇಡ. ಬಸವಣ್ಣ, ಚನ್ನಬಸವಣ್ಣ, ನೀವೂ ಕಾಣದಾದಿರಲ್ಲ. ಎಂತಹ ಪ್ರಮಾದವಾಯಿತು ಬಸವಣ್ಣನ ಮಹಾಮನೆಯಲ್ಲಿ.
ಜಯ 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 ತ್ರಾಹಿ ತ್ರಾಹಿ ಪ್ರಭುದೇವ, ತ್ರಾಹಿ ತ್ರಾಹಿ. ಬಸವಣ್ಣನ ದಯದಿಂದ ಇಂದು ಪ್ರಭುದೇವರ ದಿವ್ಯ ಮೂರ್ತಿಯನ್ನು ಕಂಡು ಬದುಕಿದೆ. ಶರಣು ಶರಣು ಪ್ರಭುದೇವ, ಶರಣು ಬಸವಣ್ಣ, ಶರಣು ಎಲ್ಲ ಪ್ರಮಥರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನೋಡಿದೆಯ ಚೆನ್ನಬಸವಣ್ಣ, ಇನಿತು ದಿನವೆನ್ನ ಅಂಗಳದಲ್ಲಿ ಮಹಾಲಿಂಗೈಕ್ಯನಪ್ಪ ಮಹಾಶರಣನಿರುತ್ತಿರಲು ಆತನ ನಿಲುವ ನರಿಯದಾದೆನಲ್ಲ. ಭಕ್ತಿಯಲ್ಲಿ ಅವಧಾನ ತಪ್ಪಿ, ಸುಜ್ಞಾನದಲ್ಲಿ ಎಚ್ಚರ ತಪ್ಪಿ ಎಂತಹ ಪ್ರಮಾದ ಸಂಭವಿಸಿದೆ. ಈತನೇ ನಿಜ ಪ್ರಸಾದಿ, ಈತನೇ ಮಹಾಪ್ರಸಾದಿ. ಎಲ್ಲವನ್ನು ಮಿಕ್ಕು ಮೀರಿ ನಿಂತ ನನ್ನ ನಿಜ ಸ್ಥಳದಲ್ಲಿ ಸರ್ವ ನಿರ್ವಾಸಿಯಾಗಿ ನಿಂತಿದ್ದರೂ ಜಗತ್ತಿನ ಕಣ್ಣಿಗೆ ಮರಳು ಶಂಕರನಾಗಿದ್ದಾನೆ. ಕಂಗಳೊಳಗೆ ಕರುಳಿಲ್ಲ, ಕಾಯದೊಳಗೆ ಮಾಯವಿಲ್ಲ. MMR ಅವರು ಮುಂಡುಗ್ರಪ್ಪನವರು ಒಬ್ಬ ಅದ್ವಿತೀಯ ವ್ಯಕ್ತಿ, ಮಹಾಶರಣ. ಇವತ್ತು ನಾವಿಲ್ಲಿ ಶಂಕರ ದೇವರ ಒಂದು ನಾಟಕವನ್ನ, ಕಿರುನಾಟಕವನ್ನ ಯಾಕೆ ಇಲ್ಲಿ ಪ್ರಸ್ತುತಪಡಿಸ್ತಿದ್ದೀವಿ ಅಂದ್ರೆ, ಆ ಒಂದು ವ್ಯಕ್ತಿತ್ವಕ್ಕೆ, ಮರುಳ ಶಂಕರ ದೇವರ ವ್ಯಕ್ತಿತ್ವಕ್ಕೆ ಪೂರ್ತಿ ಏನೋ ಹೋಲ್ತಾರೆ ಅಂದ್ರೆ ಅದು ಅವರು, ಯಾರು MMR ಅವರು. ಹಾಗಾಗಿ ಅವ್ರದನ್ನ ಮಾಡಬೇಕು ಅಂತ ಏನು ಭ್ರಮರ ಈ ಮನೆಗೆ ಒಂದ್ಸಲ ಮಗಳಾಗಿದ್ಲು. ಇದು ಅವಳು ಅದನ್ನ ನಾವು ಮಾಡಬೇಕು ಎಲ್ಲರೂ ಸೇರಿ ಅಂತ ಅಂದ್ಕೊಂಡು ಕಾರ್ಯಕ್ರಮವನ್ನ ಹಾಗೆ ರೂಪಿಸಿದ್ಲು. ಯಾಕಂದ್ರೆ ಅವಳು ಈ ಮನೆಗೆ ಮಗಳಾಗಿದ್ಲು. ಅದಕ್ಕೆ ಅವರ ಒಂದು ಕಾರ್ಯಕ್ರಮವನ್ನ ಅಮ್ಮ ಮತ್ತೆ ಅಪ್ಪನ ಹೆಸರಲ್ಲಿ ಒಂದು ಏನು ಸ್ಮರಣೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ, ಆಮೇಲೆ ನಾನು ಒಂಚೂರು ಅವಳಿಗೆ ಪಿನ್ನಿಟ್ಟೆ. ನಮ್ಮ ಕದಳಿ ವೇದಿಕೆ ಇದರಲ್ಲಿ ಬ್ಯಾನರ್ ಅಡಿಯಲ್ಲಿ ನಾವು ಮಾಡ್ತೀವಿ ಅಂತ. ಮಾಡ್ರಿ ಎಂದು, ಯಾಕಂದ್ರೆ ಅವಳು ಈ ಮನೆಗೆ ಮಗಳಾಗಿದ್ಲು, ಒಪ್ಕೊಂಡ್ಳು. ಆಮೇಲೆ ಇದು ಒಂದು ಕಾರ್ಯಕ್ರಮ ಮಾಡೋಕ್ಕೆ ಮೊದಲು ಅದಕ್ಕೆ ರೂಪುರೇಷೆಗಳನ್ನ ಕೊಟ್ಟಿದ್ದು ಮಹಾದೇವರವರು. ಅವರು ಈಗ 100 ವರ್ಷ ಆಗ್ತಿದೆ ಮಾಡ್ರಿ ಅಂತ ಹೇಳಿದ್ರು. ಅದರ ತಕ್ಕಂಗೆ ಭ್ರಮರ ಮತ್ತೆ ಅವರ ತಮ್ಮ ಚಂದ್ರಮೌಳಿಗೆ ಅದನ್ನ ವಿಷಯನ ರವಾನಿಸಿದ್ಮೇಲೆ ಅವರು ಗಂಡ ಹೆಂಡತಿ ಇಬ್ರು ತುಂಬಾ ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ ಆಯ್ತು ಮಾಡಬೇಕು ಮಾಡೋಣ ಅಂತ ಹೇಳಿ ಮಾಡಿದ್ರು. ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯೋಜನೆ ಆಗಿದೆ. ನಾನು ಇಲ್ಲಿವರೆಗೂ ಹೇಳ್ತಾನೆ ಇದ್ದೀನಿ, ಭ್ರಮರ ಈ ಮನೆಗೆ ಮಗಳಾಗಿದ್ಲು ಅಂತ. ಹಂಗೇನು ನೀವು ಯಾರು ಕೇಳ್ಬೋದಿತ್ತು, ಯಾಕೆ ಇವಾಗ ಮಗಳಲ್ವಾ ಅಂತ. ಈಗ ಮಗಳಲ್ಲ ಅವಳು, ಈ ಮನೆಗೆ ತಾಯಿ ಆಗಿದ್ದಾಳು ಅವಳು. ಆಗ್ಲೇ ಅವರಿಗೆ ಪ್ರಸಾದದ ಬಗ್ಗೆ ಮಹಾ ಒಲುಮೆ, ತುಂಬಾ ಒಲುಮೆ. ಪ್ರಸಾದ ಅಂದ್ರೆ ಶಿವಕುಮಾರ ಸ್ವಾಮಿ ಹೇಳ್ತಾರೆ, ಒಂದು ಅಗಳಿನ ಅನ್ನದ ಹಿಂದೆ ಎಷ್ಟೊಂದು ಜನರ ಶ್ರಮ ಇದೆ ಅಂತ. ಹಾಗೇನೆ ಅವರು ಆ ಅನ್ನಕ್ಕೆ, ಪ್ರಸಾದಕ್ಕೆ ತುಂಬಾ ಬೆಲೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ಅವರನ್ನ ಷಟ್ಸ್ಥಳಗಳಲ್ಲಿ ಏನೋ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ 6 ಸ್ಥಳಗಳು ಬರುತ್ತೆ. ಈ ಪ್ರಸಾದ ಸ್ಥಳದಲ್ಲಿ ಇವರು ಒಂದು ಮೇರು ಮಟ್ಟವನ್ನ ಮುಟ್ಬಿಟ್ಟಿದ್ರು. ಮರುಳ ಶಂಕರ ದೇವರು ಪ್ರಸಾದಕ್ಕೆ ತುಂಬಾ ಬೆಲೆಯನ್ನ ಕೊಡ್ತಿದ್ರು. ಆಗ್ಲೇ ಅವರು ನೈಸರನಿಂದ ತಮ್ಮ ಗುರು ಎಲ್ಲಿ ಆಫ್ಘಾನಿಸ್ತಾನದಲ್ಲಿ, ಈಗ ಅದು ಅಫ್ಘಾನಿಸ್ತಾನ ಆಗಿದೆ, ಅವಾಗ ಅದು ಗಾಂಧಾರ ದೇಶ ಆಗಿತ್ತು, ಅಲ್ಲಿ ಅವರಿಂದ ಸ್ವಲ್ಪ ವಿಷಯನ ತಿಳ್ಕೊಂಡಿದ್ರು. ಆದ್ರೆ ಈ ಸುಮಾರು 16 ವರ್ಷಗಳ ಹಿಂದೆ ಹೇದಯಾತ್ರೆಯನ್ನು ಮುಗಿಸಿ ಜನ್ಮದ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಶ್ರೀ ಮುನಿರುದ್ರಪ್ಪನವರು ಹಾಗೂ ಲಿಂಗೈಕ್ಯ ಬಸಮ್ಮನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅವರ ಕರೆಗೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಅವರ ಬಂಧು ಬಳಗದವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶಂಕರನವರೇ ಹಾಗೂ ಈ ಎಲ್ಲ ಕಾರ್ಯಕ್ರಮದ ಸಂಘಟನೆಗೆ ಒಂದು ಕೇಂದ್ರ ಬಿಂದು, ಒಂದು ಸಾರ್ಥಿ ಬೇಕಲ್ಲ, ಸಾರ್ಥಿಯಾಗಿರ್ತಕ್ಕಂಥ ಮಾದೇವಣ್ಣ ಮತ್ತು ಅವ್ರ ಕುಟುಂಬ ಹೋಗಿದವರೇ, ಎಲ್ಲ ಬಂದು ಬಳಗದವರೇ ತಾಯಿದೆ. ನಾವು ಈಗ ತಾನೇ ಅಕ್ಬರ್ ಒಂದು ಮಾತು ಹೇಳ್ತಾ ಇದ್ರು, ನಾವು ನಿನ್ನೆ ದಿನ ಅದನ್ನು ಸ್ಮರಿಸ್ಕೊಂಡ್ವಿ. ಈ ಋಣಾನ ಸಂಬಂಧ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನೆಲ್ಲಿಕಾಯಿಗೂ ಸಮುದ್ರದಲ್ಲಿ ಉಪ್ಪಿಗೆ ಎತ್ತಿಂದೆತ್ತ ಸಂಬಂಧ ಅಂತ ಹೇಳ್ತಾರೆ ಅಲ್ಲ. ಅವೆರಡು ಕೂಡಿದ್ರೆ ಒಂದು ಟೇಸ್ಟ್ ಅಷ್ಟೇ ಅದರಲ್ಲಿ. ಅದು ಎತ್ತ ಸಂಬಂಧ ಅಂತ ಹೇಳೋದ್ಕಿಂತಲೂ ನಮ್ಗೆ ಹೇಳಲಾರ್ದಂಗೆ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇರ್ತದೆ. ನಾವು ಸುಮಾರು 83ನೇ ಸಾಲಲ್ಲಿ ಅಕ್ಕವ್ರು ಹೇಳ್ದಂಗೆ ನಾನು ಶಿವಮೊಗ್ಗದಲ್ಲಿ ಹೋಗ್ತಾ ಇದ್ದೆ. ಹೋದ ಸಂದರ್ಭದಲ್ಲಿ ವಿಜಯಪುರಕ್ಕೆ ಅಧಿಕೃತವಾಗಿ ಮರದೇವರು ಅಂತೇಳಿ ಅಲ್ಲಿ ಸಂಸ್ಥೆ ಅಧ್ಯಕ್ಷರಿಗೆಲ್ಲ ಬಂದು
ಸುಮಾರು ಒಂದು 20 ಜನ ಬಂದಿದ್ರು ಅನ್ಸುತ್ತೆ ಅವಾಗ ಇಲ್ಲಿಂದ. ಅವಾಗ ಬಂದು ಎಲ್ಲ ಅಧಿಕೃತ ನೇಮಕ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಅಕ್ಕೋರು ಹೇಳ್ದಂಗೆ ನಾನು ಹುಣಸ್ಕಟ್ಟಲ್ಲಿ ಇರಲಿಲ್ಲ, ಅವಾಗ ಅಲ್ಲಿ ಶಿವಮೊಗ್ಗದಲ್ಲಿದ್ದೆ. ಅಲ್ಲಿಂದಲೇ ಸೀದಾ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಕರ್ಕೊಂಡು ಬಂದಮೇಲೆ ಏನೇನಾಯಿತು ಅಂತ ರಾತ್ರಿನೇ ಹೇಳಿದೆ. ನಾನು ಬೇಕಾದಷ್ಟು ವಚನಗಳು ಕಲ್ತಿದ್ರು, ಎಲ್ಲ ಕಲ್ತಿದ್ರು ಸಹಿತ ಈ ಸ್ಟೇಜಲ್ಲಿ ಮಾತನಾಡೋದೊಂದು ದಕ್ಷತೆ ಬೇಕಲ್ಲ, ಅದೇ ಇರಲಿಲ್ಲ. ಯಾಕೆಂದ್ರೆ ನಾನು ಬೆಳೆದಿದ್ದು ಕಾಡಲ್ಲಿ, ಮೊದಲು ಇದ್ದಿದ್ದು ಊರಲ್ಲಿ ಒಂದು ಕುಟುಂಬದ ಮಧ್ಯದಲ್ಲಿ ಇದ್ದಿದ್ದು. ಅಲ್ಲಿಂದ ಪಕ್ಕದ ಊರಿಗೆ ಹೋಗೋದು ಗೊತ್ತಿರಲಿಲ್ಲ ನನಗೆ, ಅಷ್ಟು ಹಳ್ಳಿ ಜೀವನದಲ್ಲಿ ಬೆಳೆದಿದ್ದು. ಅಲ್ಲಿಂದ ಶಿವಮೊಗ್ಗ ಕಳಿಸಿದ್ರು. ನಾನು ಹುಣಸ್ಕಟ್ಟ